ಮೇಡಮ್, ಆಗ್ಲೇ ಕಾರಲ್ಲಿ ಕೂಡ ಅಳ್ತಾ ಇದ್ರಿ. ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಗಾಬರಿ ಆಗ್ಬೇಡ ಗಂಗಾ, ನಂಗೇನು ಆಗಿಲ್ಲ. ಮತ್ತೆ ಇಲ್ಲಿ ಯಾಕೆ ಮೇಡಮ್? ನಿಜ ಹೇಳಿ. ನಿಜ ತಿಳ್ಕೊಳ್ಳೋಕೆ ಬಂದಿರೋದು. ಏನು ಮೇಡಮ್? ಅದೇನೂ ಇಲ್ಲ ಗಂಗಾ, ನಾಡಿದ್ದೇ ಮುಹೂರ್ತ ಅಲ್ವಾ? ನಿಮ್ ಶೋಭನಕ್ ಮುಂಚೆ ನಿನ್ನ ಆರೋಗ್ಯ ಹೇಗಿದೆ ಅಂತ ತಿಳ್ಕೋಬೇಕು ಅನ್ನಿಸ್ತು. ನಾನು ಚೆನ್ನಾಗೇ ಇದ್ದೀನಲ್ಲ ಮೇಡಮ್. ಆರೋಗ್ಯ ಅಂದ್ರೆ ನಿನ್ ಬ್ಲಡ್ ಗ್ರೂಪ್ ಅದ್ರ ಡೀಟೇಲ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕೆ ಮೇಡಮ್? ಜೈ ಬ್ಲಡ್ ಗ್ರೂಪ್ ನಿನ್ ಬ್ಲಡ್ ಗ್ರೂಪ್ ಸೇಮ್ ಆದ್ರೆ ಮಕ್ಕಳು ಸರಿಯಾಗಿ ಹುಟ್ಟಲ್ಲ, ಏನಾದ್ರೂ ವೈಕಲ್ಯ ಇರುತ್ತೆ. ಆ ಕುಟುಂಬಕ್ಕೆ ಜೈ ಒಬ್ನೇ ವಾರಸ್ದಾರ. ಇಲ್ಲಿ ನಿತ್ಯ ಆದ್ರೂ ಗಂಗಾ ಆದ್ರೂ ನೀನು ನನ್ಗಿರೋ ಒಬ್ಳೆ ಮಗಳು. ನಿಂಗ್ ಹುಟ್ಟೋ ಮಕ್ಕಳು ಅಲ್ಲಿ ಅವ್ರ ಮನೆಗೆ, ಇಲ್ಲಿ ನಮ್ಮ ಮನೆಗೆ ವಾರಸ್ದಾರರಾಗ್ತಾರೆ. ಆ ಮಕ್ಕಳು ಅಂದವಾಗಿ ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಆಸೆ. ಹುಡುಗಿ ಹುಟ್ಟಿದ್ರೆ ನಿನ್ ಹಾಗೆ, ಹುಡುಗ ಹುಟ್ಟಿದ್ರೆ ಜೈ ಹಾಗಿರ್ಬೇಕು. ಆ ಮಕ್ಕಳ ಜೊತೆಗೆ ಅಲ್ವಾ ನಾನು ಉಳಿದಿರೋ ಜೀವನನ ನಾನು ಆನಂದವಾಗಿ ಕಳಿಬೇಕು. ಅದಕ್ಕೆ ಈ ಜಾಗ್ರತೆ. ನಿನ್ ಸ್ಥಾನದಲ್ಲಿ ನಿತ್ಯ ಇದ್ದಿದ್ರೆ ಇಷ್ಟು ಕೇರ್ ತಗೋತಾ ಇರ್ಲಿಲ್ವಾ ಹೇಳು? ಗಂಗಾ, ಏನ್ ಗಂಗಾ ಇದು? ಯಾಕೆ ಹೀಗ್ ಮಾಡ್ತಿದ್ಯಾ? ಹೆತ್ತ ತಾಯಿ ಹಾಗೆ ನೋಡ್ಕೋತಿದ್ದೀರಾ ಮೇಡಮ್. ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳಿ? ನಾನು ನಿನ್ನ ಹೆತ್ತ ತಾಯಿ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಇದೆಲ್ಲ. ಬ್ಲಡ್ ಟೆಸ್ಟ್ ಜೊತೆಗೆ ಇನ್ನೊಂದು 2-3 ಟೆಸ್ಟ್ ಇರುತ್ತೆ. ನಿಂಗೆ ಓಕೆ ಅಲ್ವಾ? ನಿಮ್ ಇಷ್ಟ ಮೇಡಮ್. ಗುಡ್, ಬಾ. ಏನ್ ಯಜಮಾನ್ರೆ, ನಿದ್ರೆ ಬರ್ತಿಲ್ವಾ? ನಿಂಗೆ ಹೇಗೆ ನಿದ್ದೆ ಬರ್ತಾ ಇದೆ? ನಂಗ್ ನಿದ್ರೆ ಬಂದಿದ್ರೆ ಅಜ್ಜಿ ಬಾಗ್ಲು ತೆಗಿತಾರಾ? ಅಯ್ಯೋ ಕಳ್ಳಿ, ಅಂದ್ರೆ ನೀನು ಎಚ್ಚರವಾಗೇ ಇದ್ದ? ಅಜ್ಜಿಗೇನಾದ್ರೂ ಒಳ್ಳೆ ಕತೆ ಹೇಳಿ ಅವ್ರ ನಿದ್ರೆಗೆ ಹೋದ್ಮೇಲೆ ನಮ್ ರೂಮಿಗೆ ಬರ್ಬೇಕು ತಾನೆ? ಏಯ್, ಅಜ್ಜನ್ಗೆ ಕೆಮ್ಮೋದು, ಅಜ್ಜಿಗೆ ಕತೆನ ಹೇಳ್ಕೊಡ್ತೀಯನೋ? ಅಜ್ಜಿ
ನೀವು ಕೇಳಿಸ್ಕೊಂಡ್ರಾ? ನೀವು ಮಲ್ಗಿ, ನಿತ್ಯ ನಿಧಾನಕ್ ಬರ್ತಾಳೆ. 2 ನಿಮಿಷ ಆಯ್ತು, ಇನ್ 3 ನಿಮಿಷ ಇದೆ. ಅಜ್ಜಿ ಹಾಗ್ ನಗೋದ್ ನಿಲ್ಸಿ, ಏನಾದ್ರೂ ಕೊಡ್ಬೋದಲ್ವಾ? ಬೆಳಗ್ಗೆ ಕೊಟ್ನಲ್ಲ. ಅಮ್ಮ, ನಾನು ಅದನ್ ಕೇಳಲಿಲ್ಲ. ಮುತ್ತು ಕೊಡೆ. 3 ದಿನದವರೆಗೂ ಸುಮ್ನೆ ಇರ್ಬೇಕು, ಮುತ್ತೆಲ್ಲ ಏನಿಲ್ಲ. ಯಾಕೆ? ಕೊಟ್ರೆ ಏನಾಗ್ಬಿಡುತ್ತೆ ಇವಾಗ? ದೊಡ್ಡವ್ರದ್ದು ಪರ್ಮಿಷನ್ ಬೇಕು. 2. ಕೇಳಿಸ್ಕೊಂಡ್ಯಾ? ಅಜ್ಜಿ ನನಗೆ 2 ಮುತ್ತು ಕೊಡು ಅಂತ ಹೇಳಿದ್ರು. ಏ ದಡ್ಡ, ನಾನ್ ಹೇಳಿದ್ದು ಮುತ್ತಿನ ಬಗ್ಗೆ ಅಲ್ಲ, ನಿಮಿಷದ ಬಗ್ಗೆ. ಗೊತ್ತು ಅಜ್ಜಿ, ನಾನೇನು ನಿತ್ಯನ ಕನ್ವಿನ್ಸ್ ಮಾಡೋಣ ಅನ್ಕೊಂಡ್ರೆ ಅವಾಗಿಂದ ಅಡ್ಡ ಬರ್ತಾ ಇದ್ದೀರಾ. ಸೌಂಡ್ ಮಾಡ್ಬೇಡ, ಸೈಲೆಂಟ್ ಆಗಿ ಕೊಡ್ತೀನಿ, ಸರಿನಾ? ಅಯ್ಯೋ, ನನಗ್ ಗೊತ್ತು ಕಣೋ ನಿನ್ ನಾಟಕ ಎಲ್ಲ. ಇದೆಲ್ಲ ನನ್ ಕೈಯಾರೆ ಮಾಡಿರೋ ಸ್ವಯಂಕೃತ ಅಪರಾಧನೇ. ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗಿ ಆಕಾಶ ತನಕ ಹಾರ್ಬಿಟ್ಟೆ ಅಂತ ಬೇಕ್ತಿದ್ನೆ ಹೊರತು ಮನುಷ್ಯಳಾಗಿ ಪಾತಾಳಕ್ಕೆ ಬಿದ್ದೋದೆ ಅನ್ನೋದನ್ನ ಮರ್ತೇ ಬಿಟ್ಟೆ. ಒಬ್ಬ ಗಂಡಂಗೆ ಒಳ್ಳೆ ಹೆಂಡತಿ ಆಗ್ಲಿಲ್ಲ ನಾನು, ಇನ್ನೊಂದ್ ಮಗಳಿಗೆ ತಾಯಿನೂ ಆಗ್ಲಿಲ್ಲ. ಏನ್ ಮಾಡಿದ್ರೆ ನನ್ ಪಾಪ ಕಳ್ದು ಹೋಗತ್ತೆ ತುಳಸಿ? ನಿಜ ತಿಳ್ಕೊಂಡ್ರಿ, ಅದಕ್ಕಿಂತ ಇನ್ನೇನ್ ಬೇಕಮ್ಮ? ನನ್ ಗಂಡಂಗೂ ನಿನ್ಗೂ ಮಾಡಿರೋ ಅವಮಾನ ಎಲ್ಲ ಹೋಗುತ್ತೆ ತುಳಸಿ. ಎಲ್ಲಕ್ಕಿಂತ ಹೆಚ್ಚು ನನ್ ಮಗಳಿಗೆ, ನನ್ ಗಂಗಾಗೆ ನಾನ್ ಮಾಡಿರೋ ದ್ರೋಹಕ್ಕೆ ಏನ್ ಮಾಡ್ಲಿ? ನಿಮಗ್ ಗೊತ್ತಿಲ್ದೇನೆ ಗಂಗಾಗೆ ಒಳ್ಳೆ ಜೀವನ ಕೊಟ್ಟಿದ್ದೀರಮ್ಮ. ಒಂದು ದೊಡ್ಡ ಮನೆಗೆ ಸೊಸೆ ಮಾಡಿದೀರಾ, ಒಬ್ಬ ಒಳ್ಳೆ ವ್ಯಕ್ತಿಗೆ ಹೆಂಡತಿ ಮಾಡಿದೀರಾ. ಅಷ್ಟೇನಾ ತುಳಸಿ? ಅಷ್ಟೇನಾ? ಆ ಮನೆ ಶಾಪಕ್ಕೆ ಗಂಗಾನ ಬಲಿಪಶು ಮಾಡ್ಬಿಟ್ನಲ್ಲ, ಗಂಗಾ ಜೀವನನ 3 ದಿನಕ್ಕೆ ಮುಗಿಯೋ ಹಾಗೆ ಮಾಡ್ಬಿಟ್ನಲ್ಲ. ಆ ಪಾಪ ಹೇಗ್ ಹೋಗತ್ತೆ? ನಾನ್ ಮಾಡಿರೋ ಇನ್ನೊಂದು ಪಾಪದ ಬಗ್ಗೆ ಹೇಳ್ಬೇಕು. ಗಂಗಾ ದೃಷ್ಟಿಲಿ ನಿತ್ಯ ಬದುಕಿಲ್ಲ. ಏನಮ್ಮ ನೀವ್ ಹೇಳ್ತಿರೋದು? ಗಂಗಾನ ಶಾಪದ ಹತ್ರ ಕಳ್ಸೋಕೆ ಅಂತ ನಾನು ನಿತ್ಯ ಒಂದ್ ಪ್ಲಾನ್ ಮಾಡಿದ್ವಿ. ಹಾಗೆ ನಿತ್ಯ ಸತ್ತಿದ್ದಾಳೆ ಅನ್ಕೊಂಡು ನಾನ್ ಹೇಳಿದಕ್ಕೆ ಗಂಗಾ ಜೈಗೆ ಹತ್ರ ಆಗೋದಕ್ಕೆ ಹೊರಟಿದ್ದಾಳೆ. ನಾಡಿದ್ದೆ ಅವರಿಬ್ರು ಕ್ಷೋಭನ. ಈ 3 ರಾತ್ರಿ ಕಳೆದ್ರೆ ಗಂಗಾ ಸತ್ತು ಹೋಗ್ತಾಳೆ. ಈ ವಿಷಯ ಹೇಳಿ ನಾನು ನಿತ್ಯನ್ ಕೂಡ ಬರೋದಕ್ಕೆ ಹೇಳ್ದೆ. ಇಷ್ಟೊತ್ತಿಗೆ ನಿತ್ಯ ಇಂಡಿಯಾಗೆ ಲ್ಯಾಂಡ್ ಆಗಿರ್ತಾಳೆ. ಯಾವಾಗ ಈ ಮನೆ ಸೇರ್ಕೋತೀನೋ ಅನ್ನೋ ಆತುರದಲ್ಲಿ ಬರ್ತಾ ಇರ್ತಾಳೆ. ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ. ಎಲ್ಲಿ ಹೋಗ್ಬಿಟ್ಟೆ ನನ್ನ ಬಿಟ್ಟು? ಮರ್ತ್ಬಿಟ್ಟೆ ನನ್ನ? ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಗಂಗಾ? ಮರ್ತು ಹೋಗೋದಕ್ಕೆ ನೀನೇನಾದ್ರೂ ನೆನ್ಪಾ? ನನ್ ಜೀವ ನೀನು. ಮತ್ಯಾಕ್ ಬರ್ಲಿಲ್ಲ? ನನ್ ಮೇಲೆ ಕೋಪ ಬಂದಿತ್ತಾ? ನನ್ ಮೇಲೆ ಪ್ರೀತಿ ಇಲ್ವಾ? ಅಂತ ತಪ್ಪು ನಾನೇನ್ ಮಾಡ್ದೆ? ತಪ್ಪು ಮಾಡಿದ್ದು ನಾನು ಗಂಗಾ, ನಿಮ್ಮಿಬ್ರನ್ನ ನಾನ್ ದೂರ ಮಾಡಿದ್ದು. ಅಯ್ಯಯ್ಯೋ ಇಲ್ಲ ಮೇಡಮ್, ನಮ್ಮಮ್ಮನ ಬದುಕಿಸಿರೋ ದೇವತೆ ನೀವು. ಹೌದು ಗಂಗಾ,
ನನಗ್ ತಾಯಿ ಸ್ಥಾನ ಕೊಟ್ಟಿರೋ ದೇವತೆ ಇವರು. ಅಮ್ಮ, ನಿನಗೆ ನಾನು ಮಾತ್ರ ಅಮ್ಮ ಅಲ್ಲ ಕಣೆ, ಇವರು ಕೂಡ ಅಮ್ಮನೇ. ಏನ್ ಹೇಳ್ತಿದ್ಯಮ್ಮ? ಈಗ ಬತ್ತದ್ ನಿಜವಾದ ಮಜಾ. ಇವಳೇನಾದ್ರೂ ಆ ಡ್ರಾಮಾ ನೋಡ್ಬಿಟ್ಲು ಅಂದ್ರೆ ಆಗ ಶುರುವಾಯ್ತದ್ ನೋಡು ಕತೆ. ನಾನ್ ನಿನಗೆ ಜನ್ಮ ಕೊಟ್ರೆ ಈ ದೇವತೆ ಪುನರ್ಜನ್ಮ ಕೊಟ್ಟಿದ್ದಾರೆ ಗಂಗಾ. ನಿನ್ಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಿದ್ದಾರೆ. ನೀನು ನಾನು ಇವ್ರಿಗೆ ಋಣಿ ಆಗಿರ್ಬೇಕು. ಎಷ್ಟು ಜನ್ಮ ಎತ್ತಿದ್ರು ತೀರ್ಸೋಕಾಗ್ದೇ ಇರೋ ಋಣ ಇದು. ನನ್ನ ಅಮ್ಮನ್ನ ನನ್ಗೆ ಮತ್ತೆ ತಂದ್ಕೊಟ್ರಿ. ನಿಮ್ ಋಣನ ನಾನು ಹೇಗ್ ತೀರ್ಸೋದು ಮಾಡು. ನಿಜ ಅಂದ್ರೆ ನಾನು ನಿನ್ನಮ್ಮಂಗೆ ಋಣಿಯಾಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ತುಳಸಿ. ನಿನ್ ಋಣನ ತೀರ್ಸಕ್ಕಾಗಲ್ಲ. ಅಯ್ಯೋ, ಎಂತ ಮಾತಮ್ಮ, ನೀವ್ ನನಗೆ ಯಾಕೆ ಕೈ ಮುಗಿತಿದ್ದೀರಾ? ನಿನ್ನ ಯಾವತ್ತೂ ಮರೆಯಲ್ಲ ತುಳಸಿ. ನಿನಗ್ ನೋವು ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸು ತುಳಸಿ. ನೀವು ಕೂಡ ನನ್ನ ಕ್ಷಮಿಸ್ಬಿಡಿ ಅಮ್ಮ. ನೀವಿನ್ ಹೊರಡಿ. ಮತ್ತೆ ಜೈ ಕಾಲ್ ಮಾಡ್ತಾನೇನು. ಗಂಗಾ, ಅಮ್ಮನ್ನ ನಮ್ ಗೆಸ್ಟ್ ಹೌಸ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗು. ಸರಿ ಮೇಡಮ್, ಹೋಗ್ಬರ್ತೀನಿ. ನೀವು ಹುಷಾರು. ಬಾ. ಬರ್ತೀನಮ್ಮ.
ಮೇಲೆ ನನ್ಗೆ ಮೊದ್ಲಿಂದ ಅನುಮಾನ ಇದೆ. ನೀನೊಬ್ಳೇ ಇಲ್ಲ, ಇಬ್ರಿದೀರಾ ಅಂತ. ರೂಪಾ ನಿಮ್ಮಮ್ಮ ಅಲ್ಲ ಅಂತಾದ್ರೆ ನೀನು ನಿತ್ಯ ಅಲ್ಲ. ಹೇಳು, ನೀನ್ ಯಾರೇ? ಅದೇನ್ ಮಾತು ಚಂದ್ರಿಕಾ? ಅವಳು ನಿತ್ಯ ಅಲ್ದೆ ಬೇರೆ ಹುಡುಗಿ ಹೇಗಾಗ್ತಾಳೆ? ಮತ್ತೆ ಅಮ್ಮ ನೋಡ್ದೆ ಅಂತಾಳಲ್ಲ ಬಾವಾ, ಆ ಮಾತಿಗೆ ಏನರ್ಥ? ಇವಳು ನಿತ್ಯ ಅಲ್ಲ ಅಂತ ಆಯ್ತು, ಅಂದ್ರೆ ಬೇರೆ ಹುಡುಗಿ ಇವಳು. ಮರ್ಯಾದೆಯಿಂದ ನೀನ್ ಯಾರು ಅಂತ ನಿಜ ಹೇಳು. ನಿತ್ಯ ಅಂತ ನಮ್ಗೆ ಯಾಕೆ ಮೋಸ ಮಾಡ್ತಿದ್ಯೋ ಅದನ್ನು ಹೇಳು. ಯಾವ ಉದ್ದೇಶಕ್ಕೆ ಮನೆಗ್ ಬಂದಿರೋದು ಹೇಳು. ಹೇಳ್ತ್ಯಾ ಇಲ್ವಾ? ಏನೇ ಅರ್ಥ ಇಲ್ದೆ ಮಾತಾಡ್ತಾ ಇದ್ಯಾ? ಅರ್ಥನೇ ಇಲ್ದೆ ಮಾತಾಡ್ತಿರೋದು ಅವಳು. ಮೊದ್ಲು ಅವಳ ಮಾತಿಗೆ ಉತ್ತರ ಕೊಡಕ್ ಹೇಳಿ. ಏನಮ್ಮ ನಿತ್ಯ, ಯಾಕೆ ಹಾಗಂದೆ? ನಿಮ್ಗೆ ಏನಾಯ್ತು ಮೇಡಮ್? ನೀವು ಹುಷಾರಾಗಿದ್ರೆ ತಾನೇ? ಅವಳಿಗೇನ್ ದೊಡ್ಡ ರೋಗ? ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ. ಅವಳ ಬಾಯಿಂದನೇ ಇವತ್ ರಹಸ್ಯ ಹೊರಗ್ ಬಂದಿದೆ. ಅದೇನೋ ಪೂರ್ತಿ ನೀನಾಗ್ ನೀನೇ ಹೇಳಿದ್ರೆ ಸರಿ, ಇಲ್ದಿದ್ರೆ ಪೊಲೀಸನ್ ಕರ್ಸಿ ಸ್ಟೇಷನ್ಗೆ ಹಾಕ್ಸಿ 4 ತದಕಿಸ್ತೀನಿ. ಮರ್ಯಾದೆಯಿಂದ ನೀನಾಗ್ ನೀನೇ ಹೇಳ್ತೀಯಾ ಇಲ್ಲ ಪೊಲೀಸ್ ಕರ್ಸು ಅಂತೀಯಾ? ನೀವು ಸುಮ್ನಿರಿ ಮಾವ. ಏನಾಯ್ತು ನಿತ್ಯ? ನಿನ್ ಮಾತಿನ ಅರ್ಥ ಏನು? ದಿನ ನಿಮ್ ಮಮ್ಮಿನ ನೋಡ್ತಾ ಇದ್ಯಾ, ಇವತ್ತೇನ್ ಸ್ಪೆಷಲ್ ಆಗಿ ನೋಡ್ದೆ ಅಂತ ಹೇಳ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ? ಇಲ್ಲ ನಿನ್ ಮಾತಿನ ಹಿಂದೆ ಏನಾದ್ರೂ ಸೀಕ್ರೆಟ್ ಇದ್ಯಾ? ಹಾಗ್ ಕೇಳಿದ್ರೆ ಅವಳೆಲ್ಲೋ ಹೇಳ್ತಾಳೆ. ಪೊಲೀಸ್ ಅವ್ರಿಗೆ ಫೋನ್ ಮಾಡೋ. ಬೇಕಾಗಿಲ್ಲ. ಬಾರಮ್ಮ ಸ್ವರೂಪ, ಇಲ್ಲಿರೋಳ್ ನಿನ್ನ ಮಗಳ ಇಲ್ಲ ಬೇರೆ ತಾಯಿ ಹೆತ್ತ ಮಗಳ? ಅವಳು ನಾನ್ ಹೆತ್ ಮಗಳು. ಮತ್ತೆ ಇನ್ಯಾರಿಗೂ ಹುಡ್ದ ಹಾಗೆ ನನ್ನ ಅಮ್ಮನ್ ನೋಡ್ದೆ, ನನ್ನ ಅಮ್ಮ ಸಿಕ್ಕಿದ್ಲು ಅಂತ ನಮ್ ಮುಂದೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಿತ್ಯ ನೋಡ್ದೆ ಅಂದಿದ್ದು, ಸಿಕ್ಕಿದ್ಲು ಅಂದಿದ್ದು ಈ ಅಮ್ಮನ್ನ. ಈ ಮನೆ ಸೊಸೆಗೆ ನೀವ್ ಕೊಡೋ ಗೌರವ ಇದೇನಾ? ಹೇಳಿ ಅಜ್ಜಿ. ತಪ್ಪಾಗೋಯ್ತಮ್ಮ, ನಮ್ ಚಂದ್ರಿಕಾ ಆತ್ರ ಪಟ್ಬಿಟ್ಲು. ಏನಾದ್ರೂ ಹೇಳೋ ಮೊದ್ಲು ಯೋಚನೆ ಮಾಡಿ ಹೇಳಿ. ಅವಳೇನ್ ಈ ಮನೆ ಕೆಲಸದವಳಲ್ಲ. ಈ ರೂಪ ಮಗಳು, ಈ ಮನೆ ಸೊಸೆ. ನಿತ್ಯಾಗೂ ಮಾನ ಮರ್ಯಾದೆ ಎಲ್ಲ ಇದೆ. ಅವಳ ಗೌರವ ಕಾಪಾಡ್ಬೇಕಾಗಿರೋ ನೀವೇ ಮಾತಿಗೆ ಆರೋಪ ಮಾಡ್ತಾ ಅವಮಾನ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ. ಅವ್ರ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ತೀನಿ. ಇನ್ನೊಂದ್ಸಲ ಹೀಗಾಗಲ್ಲ. ನನ್ ನಿತ್ಯ ಅಂದ್ರೆ ಮೊದ್ಲಿಂದನೂ ಇವ್ರಿಗಾಗಲ್ಲ. ಪ್ರತಿ ಸಲ ಇಂಥ ಮಾತ್ ಹೇಳ್ತಾನೆ ಬಂದಿದ್ದಾರೆ. ಮತ್ತೆ ಇದು ರಿಪೀಟ್ ಆಗ್ಬಾರ್ದು. ಇದು ರಿಕ್ವೆಸ್ಟ್ ಅಲ್ಲ, ವಾರ್ನಿಂಗ್. ಸಾರಿ ಆಂಟಿ, ನನ್ನ ಅತ್ತೆ ಮಾವ ನಿತ್ಯನಿಗೆ ಹಾಗೆ ಮಾತಾಡಬಾರ್ದಾಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ಮನೇಲಿ ಯಾರೇ ಹೇಗೆ ಇದ್ರು ನಿತ್ಯಾಗೆ ನೀನ್ ಸಪೋರ್ಟ್ ಆಗಿರ್ಬೇಕು ಜೈ. ಅವಳು ಯಾರೋ ಕೆಲಸದವಳಲ್ಲ, ನಿನ್ ಹೆಂಡ್ತಿ. ಈ ಮನೇಲಿ ನೀನ್ ಹೇಗೋ ನಿತ್ಯಾಗೂ ಅಂಥ ಟ್ರೀಟ್ಮೆಂಟೇ ಸಿಗ್ಬೇಕು. ನನ್ ನಿತ್ಯ ಗೌರವಕ್ಕೆ ಏನೇ ಚಿಕ್ಕ ಕೊರತೆ ಆದ್ರೂ ನಾನ್ ಸಹಿಸಲ್ಲ. ನಿತ್ಯ ನಮ್ ಸೊಸೆ ಅಲ್ಲ ಅತ್ಗೆ, ನಮ್ ಮಗಳು. ಇದೊಂದ್ಸಲ ನಮ್ಮನ್ ಕ್ಷಮಿಸ್ಬಿಡಿ. ನಿಮ್ಮಿಂದ ಈ ಮನೆಯವರೆಲ್ಲ ತಲೆ ತಗ್ಸೋ ಹಾಗಾಗೋಯ್ತು. ಇನ್ನಾದ್ರೂ ಬಾಯಿನ ಹದ್ಬಸ್ತಲ್ಲಿ ಇಟ್ಕೊಳ್ಳಿ. ಫಸ್ಟ್ ನೈಟ್ ಅಂತ ಹೇಳು ನಾಣಿ. ಫಸ್ಟ್ ನೈಟ್ ನಾಳೆ ಅಲ್ವಾ ಸರ್? ನಾಣಿ, ಟುಡೇ ಟುಮಾರೋ ಆಗೋದು ಯಾವಾಗ?
ಈ ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಆದ್ರೆ ನಾಳೆ ಆಗತ್ತೆ ಸರ್. ಯು ಆರ್ ರಾಂಗ್. ಇವಾಗ ಡೇಟ್ ಎಷ್ಟು? 12th ಸರ್. ಈಗ ಟೈಮ್ ಎಷ್ಟು? 9:30. ಕರೆಕ್ಟಾಗಿ ಹೇಳು. ಕರೆಕ್ಟ್ ಅಂದ್ರೆ 9:30:17 ಸರ್. ಕರೆಕ್ಟ್ ಟೈಮ್ ಹೇಳು ನಾಣಿ. ಕರೆಕ್ಟ್ ಟೈಮ್ ಅಂದ್ರೆ ಸೆಕೆಂಡ್ ಚೇಂಜ್ ಆಗ್ತಿರುತ್ತಲ್ಲ ಸರ್. ನಾನು ಹೇಳಿದ್ದು ಚೇಂಜಿಂಗ್ ಸೆಕೆಂಡ್ಸ್ ಬಗ್ಗೆ ಅಲ್ಲ, ಟೈಮ್ ಬಗ್ಗೆ. ಇವಾಗ ಟೈಮ್ 9:30 PM. 12 ದಾಟಿದ್ಮೇಲೆ ಟೈಮ್ ಎಷ್ಟು? 12 ಸರ್. ಅಲ್ಲ, 12 AM. ಆಗ ಡೇಟ್ ಎಷ್ಟು? 12th ಸರ್. ನೋ, 13th. ರಾತ್ರಿ 12 ಗಂಟೆ ಆದ್ಮೇಲೆ PM AM ಆಗುತ್ತೆ. 12 o'clock 13 ಡೇಟಿಗೆ ಬರುತ್ತೆ. 12 ಗಂಟೆ ಆದ್ಮೇಲೆ ನಾಳೆ ಆಗುತ್ತೆ. ಸೊ ನನ್ ಫಸ್ಟ್ ನೈಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇವಾಗ ಹೇಳು, ಗುಡ್ ನೈಟಾ ಫಸ್ಟ್ ನೈಟಾ ಅಂತ? ಈಗಿದು ಗುಡ್ ನೈಟೇ ಸರ್. ಫಸ್ಟ್ ನೈಟು ನಾಳೆ ರಾತ್ರಿ 9:45 ಸರ್. ಸ್ವಾಮಿ, ಈ ಸೂರ್ಯವಂಶದ ಮುಂದಿನ ತಲೆಮಾರಿಗೆ ಇವತ್ತು ಅಂಕುರಾರ್ಪಣೆ ನಡೀತಿದೆ. ಯಾವ ಆತಂಕ ಇಲ್ಲದೆ ವಂಶ ವೃದ್ಧಿಯಾಗಿ ಈ ಮನೆ ಸೊಸೆ ಆಯುರಾರೋಗ್ಯದಿಂದ 100 ಕಾಲ ಬದುಕ್ಲಿ ಅಂತ ಹರ್ಸು ದೇವ್ರೆ. ಚಂದ್ರಿಕಾ, ಭಾವ, ಬೇಗ ರೂಮ್ ರೆಡಿ ಮಾಡಿ, ಮುಹೂರ್ತಕ್ಕೆ ಟೈಮ್ ಆಯ್ತು. ಮುಗೀತು ಅಣ್ಣ. ಓಕೆ. ನಮ್ ಸ್ವಪ್ನಗಾಗ್ಬೇಕಾಗಿರೋ ಕಾರ್ಯ ಬೇರೆಯವ್ರಿಗಾಗ್ತಿದೆ. ಹೂ ಆಗ್ತಾ ಇದೀವಿ ನಾವು. ಇದಕ್ಕಿಂತ ದೌರ್ಭಾಗ್ಯ ಬೇರೆ ಇಲ್ಲ. ಚಿಂತೆ ಮಾಡಬೇಡ ಚಂದ್ರಿಕಾ, ಎಷ್ಟು ಸಲ ಶೋಭನ ಮುಂದೆ ಹೋಗಿಲ್ಲ. ಈ ಸಲನು ಯಾವುದೋ ಒಂದು ಕಾರಣದಿಂದ ಶೋಭನ ನಿಲ್ದೇ ಇರತ್ತಾ? ಅಯ್ಯೋ ಇರಿ ಸರ್. ನಾನಿ ಏನೋ ಮಾಡ್ತಾ ಇದ್ಯಾ? ಇರಿ ಸರ್. ಪಂಚಿನೇನು ಹೀಗ್ ಕಟ್ತಾ ಇದ್ಯಾ? ನಾನಿ, ಫಸ್ಟ್ ನೈಟ್ಗೆ ಇಷ್ಟೆಲ್ಲ ರೆಡಿ ಆಗ್ಬೇಕಾ? ಅಯ್ಯೋ ರಾಮ, ನೀವು ಚೆನ್ನಾಗಿ ಕಾಣಬಾರ್ದಾ ಸರ್? ಯಾಕೆ? ಮೇಕಪ್ ಹಾಕಿಲ್ಲ ಅಂದ್ರೆ ನಾನು ಚೆನ್ನಾಗಿ ಕಾಣಲ್ವಾ? ನನ್ನ ಉದ್ದೇಶ ಅದಲ್ಲ ಸರ್. ನೀವು ಸಹಜವಾಗಿ ಚೆನ್ನಾಗೇ ಕಾಣ್ತೀರಾ. ಅಂದ್ರೆ ನ್ಯಾಚುರಲ್ ಹ್ಯಾಂಡ್ಸಮ್ ಗೈ. ಮದುವೆಗಾದ್ರೆ ಜನ ಬರ್ತಾರೆ ಅಂತ ಫಾರ್ಮಾಲಿಟೀಸ್ ರೆಡಿ ಆಗ್ಬೇಕು. ಫಸ್ಟ್ ನೈಟಿಗೆ ಯಾಕಯ್ಯ? ಟೈಮ್ ವೇಸ್ಟ್ ಅಲ್ವಾ? ಸುಂದರಾಂಗನಿಗೆ ಅವಸರ ಹೆಚ್ಚು ಅಂತ ನಿಮ್ ಉದ್ದೇಶ ನನ್ಗೆ ಅರ್ಥ ಆಯ್ತು. ನೋಡಿ ಸರ್, ನೀವ್ ಎಷ್ಟೇ ಅರ್ಜೆಂಟ್ ಮಾಡಿದ್ರು ಮುಹೂರ್ತದ ತನಕ ನಿಮ್ಮನ್ ರೂಮ್ಗೆ ಕಳ್ಸಲ್ಲ. ವೇಟ್ ಮಾಡ್ಲೇಬೇಕು. ಇವಾಗೇನ್ ಹೊಸದಾಗ ವೇಟ್ ಮಾಡೋದು? ಇಷ್ಟ ದಿನನೂ ವೇಟ್ ಮಾಡ್ತಾನೆ ಇದ್ದ. ಫಸ್ಟ್ ನೈಟ್ ಅಂದ್ರೇನೆ ಟೆನ್ಷನ್. ಅದಲ್ದೆ ಇವರು ಫಾರ್ಮಾಲಿಟೀಸ್ ಬೇರೆ ಮಾಡ್ತಿದ್ದಾರೆ. ತಗೊಳ್ಳಮ್ಮ.
ಬಾಮ್ಮ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು, ಸೋಲದೆ ನಂಗೆ ದಾರಿ ಏನು, ನನ್ನೆದೆಯಾಗಿ ನೆಲಕ್ಕೆ ಮಳೆಯಾದೆ ನೀರು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರ ಸಮಾಗಮ, ಇದೇನಿದು ಇದೇನಿದು ಅಣುವಣು ಘಮ 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 ಧುಮ್ ತದುಮ್ ತದುಮ್ ತದಿಮ್ ದಿಮ್ ಸರಿ ಗಮ ಧುಮ್ ತದುಮ್ 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 ತದಿಮ್ ದಿಮ್ ದಿಮ್. ಕ್ಷಮಿಸು ಕ್ಷಮಿಸು ದಯಮಾಡಿ ನನ್ನ ಅತಿ ಪೋಲಿಯಾದೆನ, ಕಚಗುಳಿ ಕೊಡುತ್ತಿದೆ ಕದನ, ಇದು ಹರಿಯದ ಶರದಿಯ ಮತನ, ಇದು ಅವಿತು ಕುಳಿತ ಅಭಿಲಾಷೆ ಉಕ್ಕುತ್ತ ಹಿತವಾದ ಆಘಾತ, ಕ್ಷಣ ಕ್ಷಣ ಜನಿಸುವ ಮರಣ, ಇದು ಪುನಃ ಪುನಃ ಬಯಸುವ ಮಿಲನ, ಇದು ಈಗ ನಾನಿನ್ನ ಪ್ರೇಮ ಕೈದಿ, ಓಳಲಿ ಹೀಗೆ ಆಗಿ ಬಂದಿ, ಇಡೀ ಜನುಮ ಹೀಗೇನೆ ಕಳೆವಾಸೆ ಇಂದು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ.